ಬಿಗ್ ಬಾಸ್ ವಾರದಿಂದ ವಾರಕ್ಕೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ವಾರಾಂತ್ಯ ಬಂತು ಅಂದ್ರೆ ಸಾಕು, ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಭಯ ಶುರುವಾಗುತ್ತೆ. ಯಾಕಂದ್ರೆ ಎಲಿಮಿನೇಷನ್ ಭಯ. ಆದ್ರೆ ಈ ವಾರಾಂತ್ಯದಲ್ಲಿ ಒಂದು ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ, ಬಿಗ್ ಬಾಸ್ ನ ಇಬ್ಬರು ಸ್ಪರ್ಧಿಗಳಿಗೆ ಶಾಕ್ ಆದಿದೆ. ಯಾಕಂದ್ರೆ ಕಳೆದ ವಾರದಲ್ಲಿ ಎಲಿಮಿನೇಷನ್ ಇರಲಿಲ್ಲ, ವೋಟಿಂಗ್ ಲೈನ್ ಓಪನ್ ಇರಲಿಲ್ಲ, ಪ್ರಾಂಕ್ ಎಲಿಮಿನೇಷನ್ ಮಾಡಿದ್ರು, ಭವ್ಯ ಅವರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡಿದ್ರು. ಆದ್ರೆ ಈ ವಾರದಲ್ಲಿ ನಾವು ಊಹೆ ಮಾಡಿದ್ವಿ ವೈಲ್ಡ್ ಕಾರ್ಡ್ ಸ್ಪರ್ಧೆಯ ಎಂಟ್ರಿ ಆಗುತ್ತೆ ಅಂತ. ಆದ್ರೆ ವೈಲ್ಡ್ ಕಾರ್ಡ್ ಸ್ಪರ್ಧೆಯ ಎಂಟ್ರಿ ಆಗ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೂಮರ್ ಹರಿದಾಡ್ತಾ ಇದೆ, ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಬರಬಹುದು ಅಂತ. ಆದ್ರೆ ಆ ರೀತಿಯಾದಂತಹ ಯಾವುದೇ ಸುದ್ದಿ ಇಲ್ಲ. ಒಂದು ರೂಮರ್ ಹರಿದಾಡ್ತಾ ಇದೆ, ಅಫಿಷಿಯಲ್ ಆಗಿ ಯಾವುದೇ ರೀತಿಯ ಸುದ್ದಿ ಇಲ್ಲ. ಇನ್ನು ಈ ವಾರಕ್ಕೆ, ಕಳೆದ ವಾರದಲ್ಲಿ ಯಾವುದೇ ಸ್ಪರ್ಧೆ ಎಲಿಮಿನೇಟ್ ಆಗಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಈ ಹಿಂದಿನ ಬಿಗ್ ಬಾಸ್ ಸೀಸನ್ಗಳಲ್ಲೂ ನಾವು ನೋಡಿದ್ವಿ ಮುಂದಿನ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಆಗುತ್ತೆ ಅಂತ. ಅದೇ ರೀತಿಯಾಗಿ ಈ ವಾರಾಂತ್ಯದಲ್ಲಿ ಇಬ್ಬರು ಸ್ಪರ್ಧಿಗಳಿಗೆ ಖಂಡಿತವಾಗ್ಲೂ ಬಿಗ್ ಶಾಕ್ ಎದುರಾಗುತ್ತೆ. ಹಾಗಾದ್ರೆ ಆ ಇಬ್ಬರು ಸ್ಪರ್ಧಿಗಳು ಯಾರಾಗಿರಬಹುದು? ಕೆಜಾ ಸುದೀಪ್ ಅವರು ಯಾರನ್ನ ಸೇವ್ ಮಾಡ್ತಾರೆ? ಬಾಟಮ್ ಅಲ್ಲಿ ಬರೋದು ಯಾರು ಕೊನೆಯದಾಗಿ ಉಳಿದುಕೊಂಡು ಬಿಗ್ ಬಾಸ್ ನಿಂದ ಮನೆಯನ್ನ ಖಾಲಿ ಮಾಡಿಕೊಂಡು ತಮ್ಮ ಮನೆಗೆ ಹೋಗ್ತಾರೆ? ಆ ಎಲ್ಲದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಈ ವಾರಾಂತ್ಯ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಅಂತ ಹೇಳಿದೆ. ಅದರಲ್ಲೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುವಂತ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಶೋಭಾ ಶೆಟ್ಟಿ ಅವರು ಸ್ಕ್ರೀಮಿಂಗ್ ಕ್ವೀನ್ ಅಂತಲೇ ಹೆಸರುವಾಸಿಯಾಗಿರುವಂತಹ ತೆಲುಗು ಬಿಗ್ ಬಾಸ್ ನಲ್ಲಿ ಕಮಾಲ್ ಮಾಡಿದಂತಹ ಶೋಭಾ ಶೆಟ್ಟಿ ಅವರು ಕನ್ನಡದ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಾರೆ ಅನ್ನುವಂಥ ಸುದ್ದಿ. ಆದ್ರೆ ಇದು ನಿಜ ಆಗುತ್ತೋ ಬಿಡುತ್ತೋ? ಒಂದು ವೇಳೆ ಅವ್ರೇನಾದ್ರೂ ಬಂದ್ರೆ ಇಲ್ಲಿರೋ ಸ್ಪರ್ಧಿಗಳ ಗತಿ ಏನಪ್ಪಾ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತುಕತೆ ಶುರುವಾಗಿದೆ. ಆ ಚರ್ಚೆ ಶುರುವಾಗೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅಷ್ಟು ಹಾವಳಿ ಇಟ್ಟಿದ್ರು ಎಲ್ಲಿ ತೆಲುಗು ಬಿಗ್ ಬಾಸ್ ಅಲ್ಲಿ ಶೋಭಾ ಶೆಟ್ಟಿ ಅವರು. ಯಾವ ಸ್ಪರ್ಧಿನೂ ಬಿಡ್ತಾ ಇರಲಿಲ್ಲ, ಎಲ್ರನ್ನ ಎದುರಾಕೊಳ್ಳೋರು, ಎಲ್ರಿಗೂ ಖಡಕ್ ಆಗಿ ಪ್ರಶ್ನೆ ಮಾಡುವಂಥವ್ರು, ಆ ರೀತಿಯ ಒಂದು ವರ್ತನೆ ಇರುವಂಥವ್ರು ಅಥವಾ ವ್ಯಕ್ತಿತ್ವ ಇರೋರು ಕನ್ನಡ ಬಿಗ್ ಬಾಸ್ ಅಲ್ಲಿ ಈಗ ಏನಾದ್ರು ಬಂದ್ರು ಅಂತ ಹೇಳಿದ್ರೆ ಎಲ್ಲ ಯಾರ್ಯಾರು ಇದ್ದಾರೆ ಅವರೆಲ್ಲರನ್ನು ಹುರಿದು ಮುಕ್ಕು ಬಿಡ್ತಾರೆ ಅಂತ ಹೇಳ್ಬೋದು. ಅವರಿಗೆ ತಕ್ಕನಾದಂತಹ ಪ್ರತಿಸ್ಪರ್ಧಿ ಅಥವಾ ಖಡಕ್ ಆಗಿ ಅವರಿಗೆ ಉತ್ತರ ಕೊಡುವಂತ ಸ್ಪರ್ಧಿ ಅಂತ ಹೇಳಿದ್ರೆ ಇದ್ದಿದ್ದು ಜಗದೀಶ್ ಅವರು. ಅವರು ಈಗ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ, ಎಲಿಮಿನೇಟ್ ಆಗಿದ್ದಾರೆ. ಈಗ ಒಂದು ವೇಳೆ ಅವ್ರೇನಾದ್ರು ಎಂಟ್ರಿ ಕೊಟ್ರೆ, ಅಕಸ್ಮಾತ್ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಈ ಸ್ಪರ್ಧಿಗಳಿಗೆ ಚಳಿ ಬಿಡಿಸೋದಂತೂ ಗ್ಯಾರಂಟಿ. ಸೊ ಈಗ ಎಲಿಮಿನೇಷನ್ ವಿಚಾರಕ್ಕೆ ಬಂದ್ರೆ, ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದಕ್ಕೆ ಈ ವಾರದಲ್ಲಿ 10 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ರು. ಅದರಲ್ಲಿ ಅನುಷಾ, ಸುರೇಶ್, ಧರ್ಮ, ಧನ್ರಾಜ್, ಮೋಕ್ಷಿತಾ, ಶಿಶಿರ್, ಭವ್ಯ, ಮಂಜು, ಗೌತಮಿ ಹಾಗೆ ಹನುಮಂತು ನಾಮಿನೇಟ್ ಆಗಿದ್ದಾರೆ ಎಲಿಮಿನೇಟ್ ಆಗೋದಕ್ಕೆ. ಹಾಗಾದ್ರೆ ಈ ವಾರಾಂತ್ಯದಲ್ಲಿ ಯಾರು ಹೋಗ್ಬೋದು ಇವರ ಪೈಕಿ? ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ ಸಾಕಷ್ಟು ವಿಷಯಗಳ ಬಗ್ಗೆ. ಇಲ್ಲಿ ಹನುಮಂತು ಅವರು ತುಂಬಾ ಸೇಫ್ ಝೋನ್ ಅಲ್ಲಿ ಇದ್ದಾರೆ. ಕಳೆದ ವಾರದಕ್ಕಿಂತ ಈ ವಾರದಲ್ಲಿ ಅವರು ಅದೇ ರೀತಿಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಸಹ ಮುಂದಿನ ವಾರದಲ್ಲಿ ಇನ್ನೂ ಚೆನ್ನಾಗಿ ಆಡುವಂತಹ ಸ್ಪರ್ಧಿ. ಟಾಸ್ಕ್ ವಿಚಾರದಲ್ಲಂತೂ ಎತ್ತಿದ ಕೈ, ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಎತ್ತಿದ ಕೈ. ಹೀಗಾಗಿ ಫಿನಾಲೆ ಟಾಪ್ 5 ಅಲ್ಲಿ ಕಾಣಿಸ್ಕೊಳ್ಳುವಂತ ಸ್ಪರ್ಧಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಅವರು ಎಲಿಮಿನೇಟ್ ಆಗೋದಿಲ್ಲ. ಇನ್ನು ಗೌತಮಿ ಅವರ ವಿಚಾರಕ್ಕೆ ಬಂದ್ರೆ, ಹನುಮಂತ ಅವರ ಜೋಡಿಯಾಗಿ ಈ ವಾರ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಯಿತು, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಅವರಿಗೆ ಎಲಿಮಿನೇಷನ್ ಅಂತೂ ಮಾತೇ ಇಲ್ಲ. ಇನ್ನು ಮಂಜು ಅವರ ವಿಷಯಕ್ಕೆ ಬಂದ್ರೆ, ಟಾಸ್ಕ್ ಅಲ್ಲಿ ಮಾಸ್ಟರ್ ಅಂತ ಹೇಳ್ಬೋದು. ಈ ಫಿಸಿಕಲ್ ಟಾಸ್ಕ್ ಅಲ್ಲಂತೂ ತುಂಬಾ ಅಗ್ರೆಸಿವ್ ಆಗಿ ಆಡ್ತಾರೆ. ಬಿಗ್ ಬಾಸ್ ಕಂಟೆಂಟ್ ವಿಚಾರಕ್ಕೆ ಬಂದ್ರೆ ಮಂಜು ಅವರು ಅದರಲ್ಲೂ ಎತ್ತಿದ ಕೈ. ಇನ್ನು ಉಳಿದ ಸ್ಪರ್ಧಿಗಳ ಜೊತೆಗೆ ಮಿಂಗಲ್ ಆಗೋದ್ರಲ್ಲಿ, ಅಪ್ರಿಶಿಯೇಟ್ ಮಾಡೋದ್ರಲ್ಲಿ, ಅವರೆಲ್ಲರ ಜೊತೆಗೆ ಬೇರೆತ್ತು ಆಡುವಂತಹ ಒಬ್ಬ ಸ್ಪರ್ಧಿ, ಚಟುವಟಿಕೆಯಲ್ಲೂ ಮುಂದಿದ್ದಾರೆ. ಹೀಗಾಗಿ ಅವರು ಸಹ ಈ ಎಲಿಮಿನೇಷನ್ ಅಥವಾ ನಾಮಿನೇಟ್ ಆಗಿದ್ರು ಸಹ ಎಲಿಮಿನೇಷನ್ ವಿಚಾರದಲ್ಲಿ ಅವರಿಲ್ಲ ಅಂತ ಹೇಳ್ಬೋದು. ಇನ್ನು ಭವ್ಯ ಅವರ ವಿಚಾರಕ್ಕೆ ಬಂದ್ರೆ, ಕಳೆದ ವಾರದಲ್ಲಿ ಕ್ಯಾಪ್ಟನ್ ಆಗುವ ಹಂತಕ್ಕೆ ಹೋಗಿ ಮಿಸ್ ಮಾಡ್ಕೊಂಡಿದ್ರು. ಈ ವಾರದಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಕಂಪೇರೇಬ್ಲಿ ಉಳಿದವ್ರ ಜೊತೆಗೆ ಲವಲವಿಕೆಯಿಂದ ಇರೋ ವಿಚಾರದಲ್ಲಾಗಿರ್ಬೋದು, ಆಕ್ಟಿವ್ ಆಗಿರೋ ವಿಚಾರದಲ್ಲಂತೂ ತುಂಬಾ ಮುಂದಿದ್ದಾರೆ ಭವ್ಯ ಅವರು ಕಂಪೇರ್ ಮಾಡಿದ್ರೆ. ಸೊ ಅವರು ಸಹ ಒಂದು ರೀತಿಯ ಸೇಫ್ ಝೋನ್ ಅಲ್ಲಿದ್ದಾರೆ. ಇನ್ನು ಶಿಶಿರ್ ಅವರ ವಿಚಾರಕ್ಕೆ ಬಂದ್ರೆ, ಅವರು ಸಹ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ತುಂಬಾ ಎಫರ್ಟ್ ಹಾಕಿ ಆಡ್ತಾ ಇದ್ದಾರೆ. ಶಿಶಿರ್ ಅವರ ಆಟವನ್ನು ನೀವೆಲ್ಲರೂ ಗಮನಿಸಿರಬಹುದು. ಒಂದು ರೀತಿ ಪರ್ಫೆಕ್ಟ್ ಅನ್ನೋ ರೀತಿನಲ್ಲೂ ಆಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅವರ ಪರ್ಫಾರ್ಮೆನ್ಸ್ ಇನ್ನು ಚೆನ್ನಾಗಿ ಮಾಡ್ಕೊಂಡ್ರೆ ಅವರು ಸಹ ಟಾಪ್ 5ರಲ್ಲಿ ಕಾಣಿಸ್ಕೊಳ್ಳುವಂತಹ ಸ್ಪರ್ಧಿಯಾಗಿ ಗುರುತಿಸ್ಕೊಳ್ಳೋದ್ರಿಂದ ಅವರು ಸಹ ಸೇಫ್ ಝೋನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಸುರೇಶ್ ಅವರ ವಿಚಾರಕ್ಕೆ ಬಂದ್ರೆ, ಎಂಟರ್ಟೈನ್ಮೆಂಟ್ ಫೀಲ್ಡ್ ಇಂದ ಅವರು ಬಂದಿಲ್ಲ ಅಂತ ಹೇಳಿದ್ರು, ಒಂದಷ್ಟು ರೀಲ್ಸ್ ವಿಡಿಯೋಗಳನ್ನ ಮಾಡಿ ಫೇಮಸ್ ಆಗಿದ್ರು. ಆದ್ರೆ ಅದರಲ್ಲಿ
ಯಾವುದೇ ರೀತಿಯ ಡ್ಯಾನ್ಸ್ ಆಗಿರ್ಬೋದು, ನಟನೆ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಮನರಂಜನೆ ವಿಚಾರದಲ್ಲಿ ಇದ್ದವರಂತೂ ಅಲ್ವೇ ಅಲ್ಲ ಅವರು. ಆದ್ರೂ ಸಹ ಬಿಗ್ ಬಾಸ್ ಮನೆಯಲ್ಲಿರುವ ಉಳಿದ ಸ್ಪರ್ಧಿಗಳಿಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಆಟ ಆಡ್ತಿದ್ದಾರೆ. ಹೀಗಾಗಿ ಸುರೇಶ್ ಅವರು ಸಹ ತುಂಬಾ ಸೇಫ್ ಝೋನ್ ಅಲ್ಲಿ ಇದ್ದಾರೆ. ಅದರಲ್ಲೂ ಈ ವಾರದಲ್ಲಿ ಅವರು ತುಂಬಾ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಹಾಗಾಗಿ ಎಲಿಮಿನೇಷನ್ ಮಾತೇ ಇಲ್ಲ. ಇನ್ನು ಉಳಿದಿದ್ರಲ್ಲಿ ಬಾಟಮ್ ಅಲ್ಲಿ ಕಾಣಿಸ್ಕೊಳ್ತಾ ಇರೋದು ಅಂತ ಹೇಳಿದ್ರೆ ಧನ್ರಾಜ್ ಅವರು, ಮೋಕ್ಷಿತಾ ಅವರು, ಧರ್ಮ ಅವರು, ಅನುಷಾ ಅವರು, ಈ 4 ಜನ ಬಾಟಮ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ಧನ್ರಾಜ್ ಅವರು ತುಂಬಾ ಟ್ರಿಗರ್ ಆದ್ರು ಈ ವಾರದಲ್ಲಿ. ಸೊ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಅವ್ರ ಮೇಲೆ, ಯಾವ ರೀತಿಯಾಗಿ ಮುಂದಿನ ವಾರ ಪರ್ಫಾರ್ಮ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಹೀಗಾಗಿ ಅವರು ಈ 4 ಜನರ ಪೈಕಿ ಧನ್ರಾಜ್ ಅವರು ಸ್ವಲ್ಪ ಸೇಫ್ ಝೋನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನುಳಿದಿದ್ದು ಮೋಕ್ಷಿತಾ, ಧರ್ಮ ಹಾಗೆ ಅನುಷಾ. ಇವರು ರೆಡ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿಗಳು. ಯಾಕೆ ಅನ್ನೋದನ್ನ ಮೊದಲು ನೋಡೋಣ. ಅದಾದ್ಮೇಲೆ ಯಾರು ಬಾಟಮ್ 2 ಅಲ್ಲಿ ಬರ್ಬೋದು, ಬಾಟಮ್ ಲೀಸ್ಟ್ ಅಲ್ಲಿ ಯಾರು ಬರ್ಬೋದು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಧರ್ಮ ಅವ್ರ ವಿಚಾರಕ್ಕೆ ಬಂದ್ರೆ ಎಲ್ಲಾ ರೀತಿಯಲ್ಲೂ ಒಳ್ಳೆ ಗುಣಗಳಿದೆ. ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಬೇಕು. ಹೊರಗಡೆ ಅವರ ಬಗ್ಗೆನೂ ತುಂಬಾ ಒಳ್ಳೆ ಒಪಿನಿಯನ್ ಇದೆ. ಬಿಗ್ ಬಾಸ್ ಮನೆಯಲ್ಲೂ ತುಂಬಾ ಒಳ್ಳೆ ಒಪಿನಿಯನ್ ಇದೆ. ಆದ್ರೆ ಬಿಗ್ ಬಾಸ್ ನಲ್ಲಿ ಟಾಸ್ಕ್ಗಳ ವಿಚಾರದಲ್ಲಿ, ಆಕ್ಟಿವ್ ಆಗಿರುವಂತ ವಿಚಾರದಲ್ಲಿ ತುಂಬಾ ಹಿಂದಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಒಂದು ಟಾಸ್ಕ್ ಅಂತ ಬಂದಾಗ ಅವರು ಹಿಂಜರಿಕೆಯ ಮನೋಭಾವವನ್ನು ಹೊಂದಿದ್ದಾರೆ. ಬೇರೆ ಸ್ಪರ್ಧಿಗಳು ಅಲ್ಲಿ ಯಾವುದೋ ಒಂದು ಮಾತುಕತೆ ಆಗ್ತಿದ್ರೆ ತುಂಬಾ ಆಕ್ರೋಶಭರಿತವಾಗಿ ಮಾತಾಡ್ತಿದ್ರೆ ಅದನ್ನ ತಡೆಯೋದಕ್ಕೆ ಹೋಗ್ತಾರೆ. ಬಟ್ ಬಿಗ್ ಬಾಸ್ ಅಲ್ಲಿ TRP ಇಂಪಾರ್ಟೆಂಟು. ಬಿಗ್ ಬಾಸ್ ನಾನಾ ಪ್ರಯತ್ನಗಳನ್ನ ಮಾಡಿ ಹೇಗಾದ್ರೂ ಮಾಡಿ ಅಲ್ಲೇನಾದ್ರೂ ಒಂದು ಕಂಟೆಂಟ್ ಆಗ್ಬೇಕಂತ ನೋಡ್ತಿದ್ದಾರೆ. ಅದಕ್ಕೆ ಅಡ್ಡಗೋಡೆಯಾಗಿ ನಿಂತಿರೋದೇ ಈಗ ಧರ್ಮ ಅವರು ಅಂತ ಹೇಳ್ಬೋದು. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಅವರು ಈಗ ರೆಡ್ ಝೋನ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಟಾಸ್ಕ್ ವಿಚಾರದಲ್ಲಿ, ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ, ಹಾಗೆ ಚಟುವಟಿಕೆ ವಿಚಾರದಲ್ಲಿ ಮನೆಯಲ್ಲಿ ಕಾಣಿಸ್ಕೊಳ್ಳೋದ್ರು, ಬೆರೆಯೋದ್ರ ಜೊತೆಗೆ ಎಲ್ಲದರಲ್ಲೂ ಒಂದು ರೀತಿ ಹಿಂದೆ ಉಳ್ಕೊಂತಿದ್ದಾರೆ. ಬಟ್ ವ್ಯಕ್ತಿತ್ವದಲ್ಲಿ ಟಾಪ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇದು ಬಿಟ್ಟು ಮೋಕ್ಷಿತಾ ಅವರ ವಿಚಾರಕ್ಕೆ ಬಂದ್ರೆ, ಮೋಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲೂ ಗೌತಮಿ ಅವರು ಹಾಗೆ ಮಂಜು ಅವರು ಅವರಿಂದ ದೂರ ಆದ ನಂತರದಲ್ಲಿ ಬೇರೆ ರೀತಿನೇ ಕಾಣಿಸ್ಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬ ಸ್ಪರ್ಧೆ ಮೇಲೂ ಒಂದು ರೀತಿ ಉರಿದು ಬೀಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದು ಅವರಿಗೆ ನೆಗೆಟಿವ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲೂ ಅವರಿಗೆ ನೆಗೆಟಿವ್ ಆಗ್ಬೋದು. ಅದ್ರ ಜೊತೆಗೆ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದಾಗ, ಟಾಸ್ಕ್ ವಿಚಾರ ಬಂದಾಗ ಎಲ್ಲೂ ಅವರು ತುಂಬಾ ಸಖತ್ತಾಗಿ ಆಡಿದ್ದಾರೆ ಅನ್ನೋಂಥ ಪರ್ಫಾರ್ಮೆನ್ಸ್ ಅನ್ನ ಇತ್ತೀಚಿನ ದಿನದಲ್ಲಿ ಅವ್ರು ಕೊಟ್ಟಿಲ್ಲ. ಹೀಗಾಗಿ ಸ್ವಲ್ಪ ಬಾಟಮ್ ಅಲ್ಲಿ, ರೆಡ್ ಝೋನ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಉಳಿದಿದ್ಯಾರು? ಅನುಷಾ. ಧರ್ಮ ಅವ್ರ ಜೊತೆಗೆ ತುಂಬಾ ಚೆನ್ನಾಗಿ ಒಂದು ಅವರ ಒಂದು ಜೋಡಿ ತುಂಬಾ ಕಮಾಲ್ ಮಾಡಿತ್ತು ಸ್ಟಾರ್ಟಿಂಗ್ ಅಲ್ಲೇನೆ. ಆದ್ರೆ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಈ ಟಾಸ್ಕ್ಗಳ ವಿಚಾರದಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಎಡವಿದ್ದಾರೆ ಅಂತ ಹೇಳ್ಬೋದು. ಅನುಷಾ ಅವರು ತುಂಬಾ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ತುಂಬಾ ಮುಂದಿದ್ದಾರೆ ಉಳಿದ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದ್ರೆ. ಟ್ಯಾಲೆಂಟೆಡ್ ಆಕ್ಟ್ರೆಸ್ ಕೂಡ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳಲ್ಲಿ ಆ ಒಂದು ಅಗ್ರೆಸಿವ್ನೆಸ್, ಎಲ್ಲದನ್ನು ಪ್ರಶ್ನೆ ಮಾಡುವಂಥದ್ದು ಬೇಕು. ಈ ವಾರದ ಶುರುವಿನಲ್ಲಿ ನಾವು ನೋಡಿದ್ವಿ ಅನುಷಾ ಅವರು ಅವರನ್ನ ಟಾರ್ಗೆಟ್ ಮಾಡಿದಾಗ, ಉಳಿದ ಜೋಡಿಗಳು ಅಥವಾ ಉಳಿದ ಸ್ಪರ್ಧಿಗಳು ಅವರನ್ನ ಟಾರ್ಗೆಟ್ ಮಾಡಿದಂತಹ ಸಂದರ್ಭದಲ್ಲಿ, ನೇರ ನಾಮಿನೇಟ್ ಆದಂತಹ ಸಂದರ್ಭದಲ್ಲಿ ಟ್ರಿಗರ್ ಆದ್ರು. ಎಲ್ರಿಗೂ ಆನ್ಸರ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ತುಂಬಾ ಆ ವಿಚಾರದಲ್ಲಿ ಅವರು ಎಲ್ರನ್ನು ಎದುರು ಹಾಕೊಂಡು ಪ್ರಶ್ನೆ ಮಾಡಿದ್ರು. ಅವರು ಯಾಕೆ ಈ ರೀತಿಯಾಗಿ ಸಿಲ್ಲಿ ರೀಸನ್ಸ್ಗಳನ್ನ ಕೊಡ್ತಾರೆ ಅಂತ. ಈ ಪರ್ಫಾರ್ಮೆನ್ಸ್ ಹಿಂದಿನಿಂದಲೂ ಇದ್ದಿದ್ರೆ ಇವತ್ತು ಅನುಷಾ ಅವರು ಟಾಪ್ 5ರಲ್ಲಿ ಕಾಣಿಸ್ಕೊಳ್ಬೇಕಾಗಿದ್ದಂತಹ ಸ್ಪರ್ಧಿ. ಆದ್ರೆ ಅವರು ರೆಡ್ ಝೋನ್ ಅಲ್ಲಿ ಇದ್ದಾರೆ. ಟೋಟಲ್ ಆಗಿ ಅನುಷಾ ಅವರು, ಧರ್ಮ ಅವರು ಹಾಗೆ ಮೋಕ್ಷಿತಾ ಅವರು, ಈ 3 ಜನದಲ್ಲಿ ನನಗೆ ಪರ್ಸನಲಿ ಅನ್ನಿಸ್ತಾ ಇರೋದು ಧರ್ಮ ಅವರು ತುಂಬಾ ಲೀಸ್ಟ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಉಳಿದ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಬಾಟಮ್ ಅಲ್ಲಿ ಇದ್ದಾರೆ. ಅವರು ಈ ವಾರದಲ್ಲಿ ಹೋಗ್ಬೇಕಾದಂತಹ ಸ್ಪರ್ಧಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಎಲಿಮಿನೇಟ್ ಆಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಇನ್ನು ಅಕಸ್ಮಾತ್ ಏನಾದ್ರು ಡಬಲ್ ಎಲಿಮಿನೇಷನ್ ಆಯ್ತು ಅಂತ ಹೇಳಿದ್ರೆ ಇದರಲ್ಲಿ ಮೋಕ್ಷಿತಾ ಅವರು ಹೋಗಬಹುದು, ಅಥವಾ ಅವ್ರೇನಾದ್ರೂ ಟ್ರಿಗರ್ ಆಗಿದ್ದಾರೆ, ತುಂಬಾ ಕಂಟೆಂಟ್ ಗಳನ್ನ ಕೊಡ್ತಿದ್ದಾರೆ ಅನ್ನೋ ವಿಚಾರದಲ್ಲಿ ಅವರನ್ನ ಉಳಿಸ್ಕೊಳ್ಬೇಕು ಅಂತಹ ಸಂದರ್ಭದಲ್ಲಿ ಬಂತು ಅಂತ ಹೇಳಿದ್ರೆ ಆಗ ಯಾರನ್ನ ಮನೆ ಕಳಿಸ್ಬೋದು? ಧರ್ಮ ಅವ್ರ ಜೊತೆಗೆ ಅನುಷಾ ಅವ್ರನ್ನ ಕಳಿಸಬಹುದಾದಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇದಿಷ್ಟು ಈ ವಾರದಲ್ಲಿ ಅಕಸ್ಮಾತ್ ಡಬಲ್ ಎಲಿಮಿನೇಷನ್ ಆದ್ರೆ ಈ ಸ್ಪರ್ಧಿಗಳು ಹೋಗಬಹುದು ಅನ್ನುವಂತಹ ವಿಚಾರದ ಬಗ್ಗೆ. ಹಾಗಾದ್ರೆ ವೀಕ್ಷಕರೇ, ನಿಮ್ ಪ್ರಕಾರ ಈ ವಾರಾಂತ್ಯದಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ಬೇಕಾದಂತಹ ಸೂಕ್ತ ವ್ಯಕ್ತಿ? ಅದನ್ನ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾತುಕತೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.